ಶೃಂಗೇರಿ ವಿಧಾನಸಭಾ ಕ್ಷೇತ್ರ 2023ರಲ್ಲಿ ಚುನಾವಣೆ ನಡೆದು ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು. ಅವತ್ತೇ ಬಿಜೆಪಿ ಇಲ್ಲ, ಇದು ಮೋಸ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟಿಗೆ ಹೋದರು. ಕೋರ್ಟ್ನಲ್ಲಿ ಈಗ ಅವಕಾಶ ಕೊಟ್ಟ ನಂತರ ನಿನ್ನೆ ಒಂದಿಷ್ಟು ಮತಗಳ ಮರು ಎಣಿಕೆ ನಡೆಯಿತು. ಅದರ ಪರಿಣಾಮವಾಗಿ ಈಗ ಬಿಜೆಪಿಯಲ್ಲಿ ಗೆದ್ದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮರುಮತ ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ಗೆ ಬಹುಮತ. ಕಾಂಗ್ರೆಸ್ನ ಶಾಸಕ ಟಿ.ಡಿ. ರಾಜೇಗೌಡಗೆ ಬಿಗ್ ಶಾಕ್. 2023ರಲ್ಲಿ 201 ಮತಗಳ ಅಂತರದಲ್ಲಿ ರಾಜೇಗೌಡ ಗೆದ್ದಿದ್ದು. ನಿನ್ನೆ 200 ಮತಗಳಿಂದ ಮುನ್ನಡೆಯನ್ನ ರಾಜೇಗೌಡ ಪಡೆದಿದ್ರು. ಇದೀಗ ಮರು ಎಣಿಕೆಯಲ್ಲಿ 52 ಮತಗಳ ಅಂತರದಿಂದ ಹಿನ್ನಡೆಯಾಗಿದೆ. ಟಿ.ಡಿ. ರಾಜೇಗೌಡಗೆ ಬಿದ್ದ 318 ಮತ ಅಸಿಂಧುವಾಗಿದೆ. ಅಧಿಕೃತ ಘೋಷಣೆಯೊಂದೇ ಈಗ ಬಾಕಿ ಇದೆ. ಇನ್ನೇ ಜಾಗದಲ್ಲಿನೇ ಘೋಷಣೆ ಮಾಡಬಹುದಾಗಿತ್ತು. ಆದರೆ ಅಲ್ಲಿ ಇರುವಂತಹ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಬೆಳವಣಿಗೆಗೆ ನೋಡಿದಾಗ ಯಾವುದು ಕೂಡ ಈಗ ಅನೌನ್ಸ್ ಮಾಡೋದು ಬೇಡ, ಅದನ್ನು ಚುನಾವಣಾ ಆಯೋಗಕ್ಕೆ ಕಳಿಸೋಣ ಅಂತ ಹೇಳಿ ಅಲ್ಲಿರುವಂಥ ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ಅದನ್ನು ಲಿಖಿತವಾಗಿ ಕಳುಹಿಸಿಕೊಟ್ಟಿದ್ದಾರೆ. ಏನಾಯಿತು ಅಂತ ಹೇಳಿ ಅದನ್ನು ಅವರು ಕೋರ್ಟಿಗೆ ಕೊಡ್ತಾರೆ. ಕೋರ್ಟಿಂದ ಆ ವಿಚಾರದಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಆದರೆ ನನಗಿದರಲ್ಲಿ ಕುತೂಹಲ, ಒಂದು ವೇಳೆ ಈಗೇನಾದರೂ ಬಿ ಜೆ ಪಿ ಗೆದ್ದಿದೆ ಅನ್ನೋದಾದರೆ ಈ 3 ವರ್ಷ ಶಾಸಕ ಸ್ಥಾನದ ಎಲ್ಲ ಲಾಭವನ್ನು ಪಡೆದಿದ್ರಲ್ಲ ಕಾಂಗ್ರೆಸ್ನ ಶಾಸಕರು, ಅದೇನಾಗುತ್ತೆ? 3 ವರ್ಷ ಇವರಿಗೆ ಅದರ ಲಾಭ ಸಿಗಲಿಲ್ವಲ್ಲ, ಇವರಿಗೆ ಆ 3 ವರ್ಷದ ಎಲ್ಲವೂ ಕೂಡ ನೀಡಲಾಗುತ್ತಾ? ನನಗೆ ಅದು ಭಾಳ ಕುತೂಹಲಕಾರಿಯಾಗಿದೆ. ಇಂತಹ ಸಂದರ್ಭದಲ್ಲಿ ನಿಯಮಗಳೇನು ಹೇಳುತ್ತವೆ? ನಿಯಮಗಳೇನು ಹೇಳುತ್ತೆ? ವಿಚಾರದಲ್ಲಿ ಜೀವರಾಜ್ ಅವರನ್ನು ಕೂಡ ಪಬ್ಲಿಕ್ ಟಿವಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿತು. ಏನು ಹೇಳಿದ್ರು ಅವರು? ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಟಕೀಯ ಬೆಳವಣಿಗೆ ಆಯಿತು. ತಡರಾತ್ರಿಯವರೆಗೂ ಕೂಡ ಮತ ಎಣಿಕೆ ಕಾರ್ಯ ನಡೆದಿತ್ತು. ಏನು ಪ್ರೊಟೆಸ್ಟ್ ಮಾಡಿದ್ದೇನು, ಮಾತನಾಡಿದ್ದೇನು? 52 ಮತಗಳಿಂದ ಬಿಜೆಪಿಯ ಜೀವರಾಜ್ಗೆ ಮುನ್ನಡೆ. 3 ವರ್ಷದ ಹೋರಾಟಕ್ಕೆ ನನಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹೇಳಿಕೆ ಕೊಟ್ಟರು. ಜನಾಭಿಪ್ರಾಯ ನನ್ನ ಪರವಾಗಿರೋದು ಸಾಬೀತಾಗಿದೆ. ನನಗೆ 3 ವರ್ಷದ ಹಿಂದೆನೇ ಗೆಲುವು ಸಿಗಬೇಕಾಗಿತ್ತು. ಪಬ್ಲಿಕ್ ಟಿವಿಗೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮಾತನಾಡಿ ಈ ಮಾತುಗಳನ್ನ ಅವರು ಆಡಿರೋದು ಕೇಳಿಸ್ಕೊಳ್ಳಿ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಯಲ್ಲಿ ಇದೀಗ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಈಗ ಜೀವರಾಜ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ಕಳೆದ 3 ವರ್ಷಗಳಿಂದನೂ ಕೂಡ ಹೋರಾಟ ಮಾಡಿ ಇವತ್ತು ಮರು ಮತ ಎಣಿಕೆ ನಡೆದಿರುವಂಥದ್ದು. ಫಸ್ಟ್ ರಿಯಾಕ್ಷನ್ ಏನು? ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಾನು ಈ ಕಾರಣಕ್ಕಾಗೇ 3 ವರ್ಷಗಳಿಂದ ಸತ್ತ ಹೋರಾಟ ಮಾಡಿದ್ದೀನಿ. ನನಗೆ ಇದರಲ್ಲಿ ಜಯ ಆಗುತ್ತೆ ಅನ್ನೋ ನಂಬಿಕೆ ಇದ್ದಿದ್ದರಿಂದನೇ ನಾನು ಕೋರ್ಟನ್ನು ಹೈಕೋರ್ಟಿಗೆ ನಾನು ಹೋದೆ. ಅವ್ರು ಸುಪ್ರೀಂ ಕೋರ್ಟಿಗೆ ಹೋದರು, ಮತ್ತು ಸುಪ್ರೀಂ ಕೋರ್ಟಿಗೆ ಹೋದರು, ಮತ್ತು ಹೈಕೋರ್ಟಿಗೆ ಬಂದ್ವಿ. ಆದರೂ ನಾನು ಫೈಟ್ ಯಾಕೆ ಮಾಡ್ತಾ ಇದ್ದೆ ಅಂತೇಳಂದರೆ ನಾನು ಗೆಲ್ತೇನೆ ಅಂತೇಳುವಂಥ ಭರವಸೆ ನಂಬಿಕೆ ಇದ್ದಿದ್ದರಿಂದನೇ ನಾನು ಮಧ್ಯದಲ್ಲಿ ಶುರು ಮಾಡಿದ್ದಲ್ಲ ಕೇಸ್ನ. 2023ರ ಮೇ 13ರ ಸಂಜೆ 5:20ಕ್ಕೆ ಅರ್ಜಿ ಕೊಟ್ಟಲ್ಲಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನನಗೆ ಈ ಸತತ 3 ವರ್ಷಗಳ ಹೋರಾಟಕ್ಕೆ ಸಿಕ್ಕ ಜಯ ಇದು. ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಏನು ಸ್ಟ್ರಾಂಗ್ ರೂಮ್ ಹತ್ರ ಆಗ್ಬೋದು, ಮತ ಎಣಿಕೆ ಆಗಬಾರ್ದು, ಸೀಲ್ ಓಪನ್ ಆಗಿದೆ, ಇದು ಬಾಕ್ಸ್ಗಳು ಓಪನ್ ಆಗಿದ್ದಾವೆ ಅನ್ನೋದು, ಮತ್ತು ಇಲ್ಲಿ ಬಂದಾಗಲೂ ಕೂಡ ಮರು ಮತ ಎಣಿಕೆ ಆಗಬಾರ್ದು ಅಂತ ಬೆಳಗ್ಗಿಂದನೂ ಕೂಡ ಅವ್ರು ಹೇಳ್ತಾ ಇದ್ದಂತ ನೋಡೋ ಏನಂತ. ಅವರು ಇಲ್ಲಿ ಮಾತ್ರ ಹೇಳಲಿಲ್ಲ, ಸುಪ್ರೀಂ ಕೋರ್ಟಲ್ಲೂ ಅದನ್ನೇ ಹೇಳಿದ್ದು, ಹೈಕೋರ್ಟಲ್ಲೂ ಮೊನ್ನೆ ಜಡ್ಜ್ಮೆಂಟ್ ಆದ ಕೂಡಲೇ ಇಮ್ಮಿಡಿಯೇಟ್ ರಿಯಾಕ್ಷನ್ನೇ ನಮಗೆ ಸ್ಟೇ ಕೊಡಿ ಅಂತ. ಕೌಂಟಿಂಗ್ ಬೇಡ, ಸ್ಟೇ ಕೊಡಿ, ಕೌಂಟಿಂಗ್ ಬೇಡ, ಸ್ಟೇ. ನೀವು ಟ್ರಾನ್ಸ್ಪರೆಂಟಾಗಿ ಇದ್ದಿದ್ರೆ ನೀವು ಅಷ್ಟೇ ಯಾಕೆ ಹೋರಾಟ ಮಾಡ್ತಿದ್ರು ಅವರು ಅಂತಾನೆ ನಾನು ನಿಮಗೆ ಮೊನ್ನೆನೂ ನಿಮ್ಮದೇ ಟಿ ವಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ ನಾನು. ಹಾಗಾಗಿ ಅವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಈ ಹೋರಾಟ ಯಾಕೆ ಮಾಡ್ತಿದ್ರು? ಇಷ್ಟೆಲ್ಲ ಆದಮೇಲೂ ಕೂಡ ಸರ್, ಈಗ 2023ರಲ್ಲಿ ಸಿಂಧು ಆಗಿದ್ದಂಥ ಮತಗಳು ಈಗ ಅಸಿಂಧು ಆಗಿದ್ದಾವೆ ಅನ್ನೋದಕ್ಕೆ ಇದಕ್ಕೆ ಯಾರು ಕಾರಣ ಅಂತ ನೋಡೋಣ. ಅದನ್ನೀಗ ಕೋರ್ಟಲ್ಲಿರೋ ಕೇಸ್ ಆಗಿರೋದ್ರಿಂದ ನಾನು ಈಗ ಇಲ್ಲಿ ಮಾತಾಡೋದು ಅಷ್ಟು ಸೂಕ್ತ ಆಗಲ್ಲ. ಕೋರ್ಟಲ್ಲಿ ಇಲ್ಲಿ ಇನ್ನೊಂದು ಕೋರ್ಟ್ ಮುಂದೆ ಹೋಗುತ್ತದೆ. ಇದು ಮಾಜಿ ಸಚಿವ ಡಿ.ಎನ್. ಜೀವರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.